ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ, ಸಲ್ಲದ ಕುರ್ಮಾರ್ಗದೊಳು ನಿನ್ನ ತಾನ್ ನಡೆಸಿ, ಗೆಲ್ಲಲಿಲ್ಲಿವನ ಪರೀಕ್ಷೆಯೊಳಗೆಂದು ವಿಧಿ, ಸುಲ್ಲಿಪುದು ಸರಿಯೇನೋ ಮಂಕುತಿಮ್ಮ. ಈ ಒಂದು ಕಗ್ಗದಲ್ಲಿ ಮಾನ್ಯ ಕವಿ ಗುಂಡಪ್ಪನವರು ದೇವರು ಅಥವಾ ಸೃಷ್ಟಿಕರ್ತ ಅಥವಾ ಈ ಸೃಷ್ಟಿಯನ್ನು ಮುನ್ನಡೆಸ್ತಿರುವ ಪಾಲಿಸ್ತಿರುವ ಶಕ್ತಿ ಅದರ ಕುರಿತು ಹೇಳುವಂಥದ್ದು ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ ಅಂತ. ಅಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಮಾತ್ರವಲ್ಲದೆ ಪ್ರಾಣಿಗಳಿಗೂ ಸಹ ಆಕರ್ಷಣೀಯವಾದ, ಮನಮೋಹಕವಾದ, ಮನಸೂರೆಗೊಳ್ಳುವ, ಬಯಕೆಗಳಿಗೆ ಸೋತು ಹೋಗುವ, ನಾವು ಬಯಸಿದ್ದಕ್ಕೆಲ್ಲ ಗುಲಾಮರಾಗಿ ಅದನ್ನು ಪಡೆಯಬೇಕೆಂಬಂತಹ ಹಠದಲ್ಲಿ ಬೀಳುವಂತಹ ಎಲ್ಲವುಗಳನ್ನು ನಮ್ಮ ಸುತ್ತಲೂ ತಾನೇ ಸೃಷ್ಟಿಸಿ, ಸಲ್ಲದ ಕುರ್ಮಾರ್ಗದಳು ನಿನ್ನ ತಾಮ್ ನಡೆಸಿ, ಯಾವುದರಲ್ಲೂ ಹೋಗಬಾರ್ದು ಅಂತ ವಿಧಿ ಅಥವಾ ದೇವರು ಅಥವಾ ಸೃಷ್ಟಿಕರ್ತ ಅನ್ನುವಂಥದ್ದು ಏನು ಹೇಳ್ತಾರೋ ಅದರಲ್ಲೇ ನಿನ್ನನ್ನು ನಡೆಸಿ, ತಾನೇ ಅದಕ್ಕೊಂದು ನಡೆಯಲೇಬೇಕಾದಂತಹ ಸನ್ನಿವೇಶ ಸಂಕಷ್ಟಗಳನ್ನು ನಿರ್ಮಿಸಿ, ಅದರ ಬಲೆಯಲ್ಲಿ ಸಿಕ್ಕಿ ತಾನು ಏನು ಮಾಡಬಾರದು ಅಂತ ಅಂದ್ಕೊಳ್ತಾನೋ ಅದನ್ನೇ ಮಾಡುವಂತೆ ಮಾಡಿ, ಗೆಲ್ಲಲಿಲ್ಲಿವನು ಆ ಪರೀಕ್ಷೆಯೊಳಗೆಂದು ವಿಧಿ. ಅಂದರೆ ತಾನೇ ಆ ಒಂದು ಪರೀಕ್ಷೆಯನ್ನು ಒಡ್ಡಿ, ಅಷ್ಟೊಂದು ಕಠಿಣವಾದ ಪರೀಕ್ಷೆಯನ್ನು ಒಡ್ಡಿದ ಕಾರಣ ಗೆಲ್ಲಲಿಕ್ಕೆ ಮನುಷ್ಯನ ಕೈಯಲ್ಲಾಗದೆ ಹೋದಾಗ, ಅಯ್ಯೋ ಇವನು ಗೆದ್ದಿಲ್ವಲ್ಲ ಅಂಥೇಳಿ ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ ಅಂತಾರೆ. ಅಂದರೆ ಇವನು ಗೆದ್ದಿಲ್ಲ ಅಂತ ನೀನು ಹೇಳೋದು ಅದು ಎಷ್ಟು ಮಟ್ಟಕ್ಕೆ ನ್ಯಾಯ? ಯಾಕಂದರೆ ನೀನಿಟ್ಟಂಥ ಪರೀಕ್ಷೆ ಅಂಥದ್ದು, ಆ ಮಾರ್ಗದಲ್ಲಿ ನಡೆಸಿದ್ದು ನೀನು, ಆ ಸನ್ನಿವೇಶ ಸಂದರ್ಭಗಳನ್ನು ನಿರ್ಮಾಣ ಮಾಡಿದ್ದು ನೀನು, ಎಲ್ಲವನ್ನು ನೀನು ಮಾಡಿ ನಿನ್ನ ಲೀಲೆ ಅಂತ ನೀನೇ ಹೇಳಿಕೊಂಡು ಕೊನೆಯಲ್ಲಿ ಅವನು ಗೆದ್ದಿಲ್ಲ ಅನ್ನುವಂತಹ ಆ ಒಂದು ಆಪಾದನೆಯನ್ನು ಅವನ ಮೇಲೆ ಉರಿಸುವಂಥದ್ದು ಎಷ್ಟು ಸರಿ? ಯಾಕಂದರೆ ಈ ಕರ್ಮ ಸಿದ್ಧಾಂತವನ್ನು ನಂಬುವ ಮತಗಳು ನಿನ್ನ ಕರ್ಮ ಅಂತ ಹೇಳ್ತಾರೆ. ಹಾಗಾದರೆ ಕರ್ಮ ಅನ್ನೋದಾದರೆ ಭಗವಂತನೇ ನಡೆಸಿ ಭಗವಂತನೇ ಕರ್ಮ ಅಂತಂದರೆ ಅದರಲ್ಲಿ ನ್ಯಾಯ ಇದೆಯಾ? ಅಥವಾ ಈ ಅಬ್ರಹಾಮನ ಮತಗಳಲ್ಲಿ ಈ ತಪ್ಪು ಮಾಡಿದರೆ ನೀನು ನರಕ ಅಂತ ಅಂದ್ಬಿಡ್ತಾರೆ. ಮಾರ್ಗದಲ್ಲಿ ನಡೆಸಿದ್ದೇ ನೀನೇ ನಡೆಸಿ ನೀನೇ ನರಕದಲ್ಲಿ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಎಂಬಂಥ ಪ್ರಶ್ನೆ ಮೂಡುತ್ತೆ. ಇಂಥ ರೀತಿಯಲ್ಲಿ ಆಧ್ಯಾತ್ಮಿಕ ಅವಲೋಕನವನ್ನು ನಡೆಸಿದಂತಹ ಕವಿ ಮಾನ್ಯ ಗುಂಡವರಿಗೆ